ಯಾಕೆ ಅಂದರೆ ನಮಗೆ ಬೆಂಕಿಯನ್ನು ಕೊಟ್ಟಿದ್ದಾನೆ ಅಂತ. ವಿಘ್ನಗಳ ಪರಿಹಾರ ಮಾಡ್ತಾನೆ ಅಂತ ಗಣಪತಿಯ ಪೂಜೆ ಮಾಡ್ತೇವೆ. ನೀರು ಕೊಟ್ಟ ಅಂತ ವರುಣನ ಪೂಜೆ ಮಾಡ್ತೇವೆ. ಮಳೆ ಕೊಡ್ತಾನೆ ಅಂತ ಪರ್ಜನ್ಯ ದೇವತೆ ಹಾಗೂ ಇಂದ್ರ ಇವರ ಪೂಜೆಯನ್ನು ಮಾಡ್ತೇವೆ. ಶ್ರೀಮದಾಚಾರ್ಯರಂದರು ಪರಮಂ ದೈವತಂ, ಎಲ್ಲ ದೇವತೆಗಳಿಗೂ ಉತ್ತಮ ದೇವತೆಯಾಗಿ ಅವರವರಿಗೆ ಆ ಅಧಿಕಾರಗಳನ್ನು ಕೊಟ್ಟು ಅವರಿಂದ ಆ ಕಾರ್ಯ ಮಾಡಿಸುವ ಪರಮದೈವತ ವಿಷ್ಣುವಾದದ್ದರಿಂದ ದೇವತೆಗಳು ಅನ್ನುವುದಕ್ಕಾಗಿ ನೀನು ಪೂಜೆ ಮಾಡಲಿಕ್ಕೆ ಹೊರಟರೂ ಕೂಡ ಮೊದಲು ವಿಷ್ಣುವನ್ನು ಪೂಜೆ ಮಾಡು, ಯಾಕೆಂದರೆ ಅವನು ಪರಮದೈವತ. ಹೀಗೆ ಪಿತಾ ಗುರು ಪರಮಂ ದೈವತಂಚ ವಿಷ್ಣು ಸರ್ವೇಷಾಂ ತೇನ ಪೂಜ್ಯ ಸಏವ ಎಂಬುದಾಗಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತಾವೆಲ್ಲ ಭಗವದ್ಭಕ್ತರು ನಿತ್ಯದಲ್ಲಿ ಸಂಧ್ಯಾವಂದನವನ್ನು ಮಾಡಿ ತಪ್ಪದೇ ಸಂಧ್ಯಾವಂದನ ಮಾಡಬೇಕು. ಸಂಧ್ಯಾವಂದನದ ನಂತರ ದೇವರ ಪೂಜೆಯನ್ನು ಮಾಡಿ ಆ ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕೇ ಹೊರತು ದೇವರ ಪೂಜೆ ಇಲ್ಲದೆ ದೇವರ ನೈವೇದ್ಯ ಇಲ್ಲದೆ ಹಸಿವೆ ಆಯಿತು ಅಂತ ಏನೋ ತಿಂದು ಊಟ ಮಾಡೋದಲ್ಲ. ಹಸಿವೆ ಆಗೇ ಆಗತ್ತೆ. ಶರೀರ ಬದುಕಬೇಕಾದರೆ ಊಟ ಬೇಕೇ ಬೇಕು. ಅವಶ್ಯವಾಗಿ ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡಬಹುದು, ಆದರೆ ನಿಷಿದ್ಧವಾದದ್ದನ್ನು ತಿನ್ನಬಾರದು. ವಿಹಿತವಾದದ್ದನ್ನು ತಿನ್ನುವಾಗಲೂ ಕೂಡ ದೇವರಿಗೆ ನಿವೇದನೆ ಮಾಡದೇ ತಿನ್ನಬಾರದು ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡ್ತದೆ. ಇಷ್ಟು ಉಪಕಾರ ಮಾಡಿದ ಪರಮಾತ್ಮ ಏನು ನಿವೇದನೆ ಮಾಡೋದು ಅಂದರೆ ಏನು ತೊಗೊಂಡು ಹೋಗ್ತಾನೋ ದೇವರು? ಇಲ್ಲ, ಅದಲ್ಲೇ ಇರೋದು. ಅದರೊಳಗಿನ ಸಾರಗ್ರಹಣವನ್ನು ಮಾಡಿ ಪವಿತ್ರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ ಅಷ್ಟೇ ದೇವರು, ಬಿಟ್ಟರೆ ಅವನೇನು ತೊಗೊಂಡು ಹೋಗೋದಿಲ್ಲ. ನೀನು ಕೊಟ್ಟದ್ದು ಅಂತ ಸ್ಮರಣೆ ಮಾಡಿ ಸ್ವೀಕಾರ ಮಾಡುವುದಕ್ಕೆ ಎಷ್ಟು ಕಷ್ಟ ಆಗಬೇಕಾಗಿದೆ ನಮಗೆ. ಅಷ್ಟನ್ನು ಮಾಡದೇ ಇದ್ದರೆ ಕೃತಜ್ಞರಾಗ್ತೇವೆ. ಕೃತಜ್ಞತೆಗೆ ಸಮಾನವಾದ ಪಾಪ ಇಲ್ಲ, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅಂತಾರೆ. ವ್ಯವಹಾರದಲ್ಲೇ ಒಬ್ಬರು ಉಪಕಾರ ಮಾಡಿದಾಗ ಅದನ್ನು ಸ್ಮರಣೆ ಮಾಡದೇ ಇದ್ದರೆ ಅಷ್ಟು ದೊಡ್ಡ ಪಾಪ ಇದ್ದರೆ, ಅನಂತ ಉಪಕಾರಗಳನ್ನು ಮಾಡಿದ ದೇವರ ಉಪಕಾರವನ್ನು ಸ್ಮರಣೆ ಮಾಡದೆ ನಾವು ಆಹಾರ ಸ್ವೀಕಾರ ಮಾಡಿದರೆ ಬಹಳ ದೊಡ್ಡ ಪಾಪ. ಆದ್ದರಿಂದ ಉಪಕಾರ ಸ್ಮರಣೆ ಮಾಡಿ ಪೂಜೆಯನ್ನು ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಪ್ರತಿಜ್ಞೆಯನ್ನು ಎಲ್ಲ ಭಗವದ್ಭಕ್ತರು ಮಾಡಿ ಅನೇಕರು ಪೂಜೆಯನ್ನು ಮಾಡಿಯೇ ಮಾಡ್ತಾ ಇದ್ದೀರಿ. ಮಾಡದೇ ಇದ್ದವರು ಮಾಡುವಂತಹ ಸಂಕಲ್ಪ ಮಾಡಿ. ಮಾಡುವುದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕಿ ಒಂದು 10 ವರ್ಷದ ಸ್ಕೀಮ್ ಹಾಕಬೇಡಿ, ಅಷ್ಟೆಲ್ಲ ಬೇಕಾಗಿಲ್ಲ. ಕೆಲವರಂತೂ ಜನ್ಮಾಂತರದ ಸ್ಕೀಮ್ ಹಾಕ್ತಾರೆ. ಈ ಜನ್ಮದಲ್ಲಿ ಇಷ್ಟಿರಲಿ, ಮುಂದಿನ ಜನ್ಮಕ್ಕೆ ನೋಡೋಣ ಅಂತ. ಅದಂತೂ ಬಹಳ ಘೋರವಾದದ್ದು. ನಾಳೆಯಿಂದಲೇ ಪ್ರಾರಂಭ ಮಾಡಿ. ಹೆಚ್ಚು ಮಂತ್ರಗಳು ಬರದೇ ಇದ್ದರೆ ಏನು ಬೇಡ, ನಾರಾಯಣನ ಸ್ಮರಣೆ ಮಾಡಿ ನಾರಾಯಣಾಯ ನಮಃ ಅಂತ ಹೇಳಿ ಅಭಿಷೇಕ ಮಾಡಿ, ಅಷ್ಟೇ ಹೇಳಿ ಅರ್ಚನೆ ಮಾಡಿ, ಅಷ್ಟೇ ಹೇಳಿ ನೈವೇದ್ಯ ಮಾಡಿ, ಸಾಕು. ಅದನ್ನೇ ಹೇಳ್ತಾ ಮಂಗಳಾರತಿ ಮಾಡಿ. ಕ್ರಮವಾಗಿ ಗುರುಗಳಿಂದ, ಆಚಾರ್ಯರು, ಅರ್ಚಕರು, ಪುರೋಹಿತರಿಂದ ವಿಸ್ತೃತವಾದ ಪೂಜಾ ಪದ್ಧತಿಯನ್ನು ಕಲಿತಾ ಹೋಗಿ ಆಮೇಲೆ ವಿಸ್ತೃತ ಪೂಜಾ ಮಾಡಿ. ಪೂರ್ಣ ಕಲಿತ ಮೇಲೇ ಪೂಜೆ ಪ್ರಾರಂಭ ಮಾಡ್ತೀವಿ ಅಂತ ಅದನ್ನು ಮುಂದೂಡುವುದು ಬೇಡ. ಶೀಘ್ರದಲ್ಲೇ ಮಾಡಿ ಆಯುಷ್ಯವನ್ನು, ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ. ಮೂಲರಾಮದೇವರ, ದಿಗ್ವಿಜಯ ರಾಮದೇವರು, ವೇದವ್ಯಾಸದೇವರು ಸಾಕ್ಷಾತ್ ಬ್ರಹ್ಮಕರಾರ್ಚಿತವಾದ ಪ್ರತಿಮೆ, ಅನಂತ ಸನ್ನಿಧಾನ ಇರುವಂತಹ ಒಂದು ಸಂಚಾರಿ ಕ್ಷೇತ್ರ. ಆ ರಾಮದೇವರ ಸನ್ನಿಧಾನದಲ್ಲಿ ನೀವು ಪ್ರತಿಜ್ಞೆ ಮಾಡಿದರೆ ರಾಮದೇವರು ಅದನ್ನು ಪರಿಪೂರ್ಣ ಮಾಡಿ ನಿಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಎಲ್ಲ ಭಗವದ್ಭಕ್ತರಿಗೂ ಹರಿವಾಯು ಗುರುಗಳ ಪೂರ್ಣಾನುಗ್ರಹವಾಗಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.